ಬಂದ್ರು ದರ್ಶನ್, ಆದ್ರೆ ಹೊರಗೆ ಬಂದ್ರು ಕೂಡ ಈ ಕಿಲ್ಲಿಂಗ್ ಸ್ಟಾರ್ಗೆ ಸಂಕಷ್ಟ ತಪ್ಪಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಜೈಲಿನಿಂದ ಬೇಲ್ ಮೇಲೆ ಹೊರಗಡೆ ಬಂದ್ರು ಕೂಡ ಸಂಕಷ್ಟಗಳು ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ಗೆ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಾಳೆ ತನಿಖಾಧಿಕಾರಿಗಳ ಕೈ ಸೇರಲಿದೆ ಗೃಹ ಇಲಾಖೆಯ ಪತ್ರ. ಮುಂದಿನ ವಾರದಲ್ಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇಂಗ್ಲಿಷ್ಗೆ ತರ್ಜುಮೆ ಆಗ್ತಾ ಇದೆ ಚಾರ್ಜ್ ಶೀಟ್ನ ಪ್ರತಿಗಳು. ತರ್ಜುಮೆ ಆದ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಚಾರ್ಜ್ ಶೀಟ್ನ ಪ್ರತಿಗಳನ್ನ ಈಗ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಲಾಗ್ತಾ ಇದೆ. ಯಾವಾಗ ಟ್ರಾನ್ಸ್ಲೇಟ್ ಆಗುತ್ತೋ ಆ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತಯಾರಿಗಳು, ಸಿದ್ಧತೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಬೆನ್ನೋವು ಅಂತ ಹೇಳಿ ಈಗ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು, ಆನಂತರ ಫುಲ್ ಟೈಮ್ ಬೇಲ್ ಕೂಡ ತಗೊಂಡ್ರು. ಒಂದೂವರೆ ತಿಂಗಳಾದ್ರೂ ಕೂಡ ಸರ್ಜರಿ ಮಾಡಿಸುವಂತ ಸೂಚನೆ ಇಲ್ಲ. ಹಾಗಾಗಿ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ರು ಪೊಲೀಸರು. ಈಗ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ದರ್ಶನ್ ಹೊರಗೆ ಬಂದ್ರು ಅಂತಂದ್ರೆ ಸಂಕಷ್ಟ ತಪ್ತು ಅಂತಲ್ಲ, ಆದರೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಈಗ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಈಗ ಸಿಗ್ತಾ ಇದೆ. ಗೃಹ ಇಲಾಖೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮುಂದೇನು ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಆನಂದ್. ಅಶ್ವಿನಿ, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಅವರು ರೆಗ್ಯುಲರ್ ಬೇಲ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಈ ಹಿಂದೆ ಬೆನ್ನು ನೋವಿದೆ, ಸರ್ಜರಿ ಆಗಬೇಕು ಅನ್ನೊಂದು ಕಾರಣವನ್ನ ಒಡ್ಡಿ ಮಧ್ಯಂತರ ಒಂದು ಜಾಮೀನನ್ನ ಕೋರ್ಟ್ ಮುಖಾಂತರ ಪಡೆದುಕೊಂಡಿದ್ರು. ಆದ್ರೆ ಇದುವರೆಗೂ ಕೂಡ ದರ್ಶನ್ ಅವರು ಯಾವುದೇ ಒಂದು ಸರ್ಜರಿಗೆ ಒಳಗಾಗಿಲ್ಲ. ಇದು ಬಹಳಷ್ಟು ಒಂದು ಅನುಮಾನಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತನಿಖಾ ತಂಡ ಗೃಹ ಇಲಾಖೆಗೂ ಕೂಡ ಒಂದು ಪತ್ರವನ್ನ ಬರೆದಿತ್ತು. ಈ ರೀತಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ, ಮತ್ತೆ ಯಾವುದೇ ರೀತಿಯ ಒಂದು ಸರ್ಜರಿಗೂ ಕೂಡ ಅವರು ಒಳಗಾಗಿಲ್ಲ, ಮತ್ತೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ದಾಖಲೆಗಳು ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಬೇಕು ಅನ್ನೋ ಒಂದು ಮನವಿಯನ್ನ ಗೃಹ ಇಲಾಖೆಗೆ ಒಂದು ಪತ್ರದ ಮೂಲಕ ಹೇಳ್ಕೊಂಡಿತ್ತು. ತನಿಖಾ ತಂಡದ ಒಂದು ಮನವಿಯೂ ಕೂಡ ಈಗ ಗೃಹ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಈಗ ತನಿಖಾ ತಂಡ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದರ್ಶನ್ ಅವರು ಕೋರ್ಟ್ಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರು ಯಾವುದೇ ರೀತಿಯ ಒಂದು ಸರ್ಜರಿಗೆ ಒಳಗಾಗದೆ ಈ ರೀತಿಯನ್ನ ಕೋರ್ಟ್ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಈಗಾಗಲೇ ತನಿಖಾ ತಂಡ ಒಂದು ಅನುಮಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಅವರ ಬೇಲ್ ಕ್ಯಾನ್ಸಲೇಷನ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಗೃಹ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ನಾಳೆ ಅಧಿಕೃತವಾಗಿ ತನಿಖಾ ತಂಡಕ್ಕೆ ಗ್ರೀನ್ ಸಿಗ್ನಲ್, ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ನಾಳೆ ಏನಾದರೂ ಗೃಹ ಇಲಾಖೆಯಿಂದ ಏನಾದರೂ ಅನುಮತಿ ಸಿಕ್ಕಿದ್ದೇ ಆದ್ರೆ ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ತನಿಖಾ ತಂಡ ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ದಾಖಲೆಗಳನ್ನು ಕೂಡ ಕಲೆ ಹಾಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಪದೇ ಪದೇ ನಟ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಒಂದು ವೇಳೆ ಅವರು ಸರ್ಜರಿಗೆ ಒಳಗಾಗದೆ ಕೋರ್ಟ್ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆ ಏನಾದರೂ ಸಾಬೀತಾದ್ರೆ ಅವ್ರಿಗೆ ಮತ್ತೆ ಒಂದು ಜೈಲುವಾಸ, ಒಂದು ಸೆರೆವಾಸ ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಸದ್ಯ ಕಾನೂನು ತಜ್ಞರ ಮಾತಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಬೇಲ್ ಮೇಲೆ ಮನೆಯಲ್ಲಿ ಇರ್ತಕ್ಕಂಥ ದರ್ಶನ್ಗೆ ತನಿಖಾ ತಂಡದ ಒಂದು ನಡೆ ಏನಿದೆ ಇದು ಬಹಳಷ್ಟು ಒಂದು ಟೆನ್ಷನ್ ಅನ್ನ ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವ್ರಿಗೆ ಕಾನೂನಿನ ಒಂದು ಸಂಕಷ್ಟಕ್ಕೂ ಕೂಡ ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ, ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.